ಎಲ್ರಿಗೂ ನಮಸ್ಕಾರ. ಏನಪ್ಪ ತುಂಬ ದಿನ ಆದಮೇಲೆ ವಿಡಿಯೋ ಆಗ್ತಿದ್ದಾಳೆ ಅಂತ ಅಂತಿದ್ದೀರಾ. ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೆ ಇವತ್ತಿನಿಂದ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಾಡ್ತಾ ಇರೋ ರೆಸಿಪಿ ಎಗ್ ಪಪ್. ನೀವು ಔಟ್ಸೈಡ್ ತಿಂದಿರ್ತೀರಲ್ಲ, ಸೇಮ್ ಅದೇ ಟೇಸ್ಟೇ ಮನೆಯಲ್ಲೇ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ಫಸ್ಟು ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟು ಹಾಕೋರಿ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ಆ ಮೈದಾ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಸಾಫ್ಟ್ ಆಗೋ ರೀತಿ ಕಲಿಸ್ಬೇಕು. ತುಂಬ ಗಟ್ಟಿನೂ ಕಲಿಸ್ಬಾರ್ದು, ತುಂಬ ತೆಳುವಾಗೂ ಕಲಿಸ್ಬಾರ್ದು. ಮುಟ್ಟಿದರೆ ಸಾಫ್ಟ್ ಥರ ಇರಬೇಕು. ಕಲಸಿರೋ ಹಿಟ್ಟನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಚೆನ್ನಾಗಿ ನಾದಬೇಕು. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾದಿ, ಯಾಕಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಕರೆದಾಗ ಎಣ್ಣೆಯಲ್ಲಿ. ಸೊ ಅದಕ್ಕೆ ಚೆನ್ನಾಗಿ ನಾದಬೇಕು. ನೋಡಿ, ಈ ಥರ ಆಗಿದೆ ನಾನು ನಾದಿರೋದು. ಆ ಹಿಟ್ಟನ್ನ ಸೈಡಿಗಿಟ್ಟು ಇವಾಗ ಫಿಲ್ಲಿಂಗ್ ಮಾಡೋಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಎಗ್ ಬುರ್ಜಿ ಮಾಡ್ಕೋಬೇಕು. ಅದಕ್ಕೆ ಮೊದಲು ಒಂದು ಪಾತ್ರೆ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಅದಕ್ಕಾದ ನಂತರ ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಈರುಳ್ಳಿ, ಟೊಮೊಟೊ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದು ಚೆನ್ನಾಗಿ ಬೇಯೋ ತನಕ ಕ್ಲೋಸ್ ಮಾಡಿ. ಇವಾಗ ಓಪನ್ ಮಾಡಿಬಿಟ್ಟು ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋರಿ, ನನಗೆ ಸ್ವಲ್ಪ ಬೇಕು ಸೊ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 1-2 ಮೊಟ್ಟೆ ಹೊಡೆದು ಹಾಕೋರಿ. ನಾನು ಸ್ವಲ್ಪ ವಾಟರ್ ಬೇಕಿತ್ತು ಸೊ ವಾಟರ್ ಹಾಕ್ಕೊಂಡಿದ್ದೀನಿ. ವಿತೌಟ್ ವಾಟರ್ ಕೂಡ ಮೊಟ್ಟೆ ಹೊಡೆದು ಹಾಕ್ಕೋಬೋದು. ನಂತರ ಅದನ್ನು ಕ್ಲೋಸ್ ಮಾಡಿಬಿಟ್ಟು 1-5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಮೈದಾ ಹಿಟ್ಟು, ಸ್ವಲ್ಪ ನೀರು ಹಾಕಿ ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇದು ಯಾಕಂದರೆ ಲಟ್ಸ್ಕೊತೀವಲ್ಲ, ಸೊ ಅದರದ ಮೇಲೆ ಲೇಯರ್ ಬೈ ಲೇಯರ್ ಹಚ್ಚೋಕ್ಕೆ ಬೇಕಾಗುತ್ತೆ. ಸೊ ಇದನ್ನು ಮಾಡ್ಕೋಬೇಕು. ಇನ್ ಕೇಸ್ ತುಪ್ಪ ಇಲ್ಲ ಅಂದರೂ ಕೂಡ ಮೈದಾ ಹಿಟ್ಟನ್ನೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ನಾನಿಲ್ಲಿ ತುಪ್ಪ ಇರೋದಕ್ಕೋಸ್ಕರ ತುಪ್ಪ ಮತ್ತು ಮೈದಾ ಹಿಟ್ಟನ್ನ ಎರಡನ್ನೂ ಸೇರಿ ಮಿಕ್ಸ್ ಮಾಡ್ತಿದ್ದೀನಿ. ಆವಾಗಲೇ ಹಿಟ್ಟನ್ನ ಕಲಸಿಕ್ಕಿದ್ವಲ್ಲ, ಇವಾಗ ತೊಗೊಂಡು ಅದನ್ನು ನಮಗೆ ಎಷ್ಟು ದೊಡ್ಡ ಚಪಾತಿ ಮಾಡೋಕ್ಕೆ ಎಷ್ಟು ಹಿಟ್ಟು ತೊಗೊತೀವ ಸೊ ಅಷ್ಟೇ ಹಿಟ್ಟನ್ನು ತೊಗೋಬೇಕು. ಅದಕ್ಕೂ ದೊಡ್ಡದು ತೊಗೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಒಂದು ಚಪಾತಿ ಎಷ್ಟು ಮಾಡಬೇಕು ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಅದನ್ನು ಸೇಮ್ ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸ್ಬೇಕು. ನೋಡಿ, ಇಲ್ಲಿ ವಿಡಿಯೋದಲ್ಲಿ ಮಾಡ್ತಿದ್ದೀನಲ್ಲ, ಸ್ವಲ್ಪ ಸಾಫ್ಟ್ ಇರುತ್ತೆ. ಸೊ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾದ್ಕೋಬೇಕು. ಈ ಥರ ಬರುತ್ತೆ. ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ಅದು ಆ ಚಪಾತಿ ಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಇನ್ನೊಂದು ಚಪಾತಿನ ಹಾಕ್ತಿದ್ದೀನಿ. ಇದೇ ಥರ ಒಂದು 5-6 ಲೇಯರ್ ಚಪಾತಿ ಮಾಡ್ಕೊಂಡು ಇವಾಗ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದು ಚಪಾತಿ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಆವಾಗಲೇ ಮಾಡಿಕ್ಕಿದ್ನಲ್ಲ ಪೇಸ್ಟ್, ಅದನ್ನು ಸವರ್ತಿದ್ದೀನಿ. ಚಪಾತಿ ಫುಲ್ ಸವರಬೇಕು. ಅದ್ರ ಮೇಲೆ ಇನ್ನೊಂದು ಲೇಯರ್ ಚಪಾತಿ ಹಾಕ್ತಿದ್ದೀನಿ. ಹೀಗೆ ಲೇಯರ್ ಬೈ ಲೇಯರ್ ಮಾಡ್ಕೊತ ಹೋಗಬೇಕು. ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ ಮಾಡ್ತಾ ಹೋಗಬೇಕು.
ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ದಪ್ಪನಾಗಿ ಲೇಯರ್ ಬೈ ಲೇಯರ್ ಹಾಕಿದ್ದೀನಿ. ನಾನೊಂದು 5 ಲೇಯರ್ಸ್ ಹಾಕಿದ್ದೀನಿ. ನೀವು 5 ಲೇಯರ್ಸು ಹಾಕ್ಬೋದು, ಇಲ್ಲ ಒಂದು 3 ಲೇಯರ್ ಆದರೂ ಅಟ್ಲೀಸ್ಟ್ ಹಾಕಬೇಕು. ಯಾಕಂದರೆ ಎಣ್ಣೆಯಲ್ಲಿ ಕರೆದಾಗ ಸೇಮ್ ಅಂಗಡಿನಲ್ಲಿ ಸಿಗುತ್ತಲ್ಲ ಲೇಯರ್ ಬೈ ಲೇಯರ್ ಅದೇ ಥರ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇವಾಗ ಆ ಚಪಾತಿನ ಇನ್ನೊಂದು ಸತೆ 5 ಲೇಯರ್ ಮಾಡಿದ್ದೀನಲ್ಲ ಅದನ್ನು ಇನ್ನೊಂದು ಸತೆ ಚಪಾತಿ ಉದ್ದ ತೊಗೊಂಡು ಉದ್ಬಿಟ್ಟು ನಂತರ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬೇಕು. ನಾನು ಸೈಡಿನಲ್ಲಿ ತೆಗಿತಾ ಇದ್ದೀನಿ, ನೀವು ಬೇಕಿದ್ದರೆ ತೆಗಿಬೋದು, ಇಲ್ಲಾಂದರೆ ಹಂಗೆ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲೊಂದು 4 ಪೀಸ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಅದನ್ನು ಇವಾಗ ಸೈಡ್ನಲ್ಲಿ ಎತ್ತಿಟ್ಕೋಬೇಕು. ಇವಾಗ ಒಂದು ಶೀಟ್ ತೊಗೊಂಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಬಿಟ್ಟು ಅದಕ್ಕೆ ಆವಾಗಲೇ ಎಗ್ ಬುರ್ಜಿ ಮಾಡಿದ್ವಲ್ಲ ಅದನ್ನು ಫಿಲ್ ಮಾಡಬೇಕು. ಅದ್ರ ಮೇಲೆ ಬಾಯ್ಲ್ಡ್ ಎಗ್ ಕುಚ್ಚಿರೋ ಮುಟ್ಟೆನ ಅರ್ಧ ಬೇಕಂದರೆ ಅರ್ಧ, ಫುಲ್ ಬೇಕಂದರೆ ಫುಲ್ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ಚಪಾತಿ ಆಗಬೇಕು. ಸೊ ನಾನಿಲ್ಲಿ ಚಿಕ್ಕದಾಗಿ ಮಾಡ್ತಿರೋದ್ರಿಂದ ಹಾಫ್ ಮೊಟ್ಟೆನ ಬಾಯ್ಲ್ ಮಾಡಿರೋದನ್ನ ಹಾಕ್ತಿದ್ದೀನಿ. ಅದ ನಂತರ ಆವಾಗಲೇ ಪೇಸ್ಟ್ ಮಾಡಿದ್ವಲ್ಲ ಚಪಾತಿಗೆ ಹಚ್ಚಿದ್ವಲ್ಲ ಅದೇ ಪೇಸ್ಟ್ನ ಫುಲ್ 4 ಮೂಲೆಯಲ್ಲಿ ಮಾಡಿಬಿಟ್ಟು ನಾನು ಈ ಥರ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ 1 ಫೋಲ್ಡ್ ಮಾಡಿಕೊಂಡು ಹಾಕ್ಕೋಬೋದು. ಈ ಥರ ಮಾಡಿಬಿಟ್ಟು ನಿಮಗೆ ಆ ರೀತಿ ಫಿಲ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೆ ಇನ್ನೊಂದು ಮಾಡ್ತಿದ್ದೀನಲ್ಲ ಈ ರೀತಿ ಕೂಡ ಫಿಲ್ ಮಾಡ್ಕೋಬೋದು. ಅದು ನಾನು ಸುಮ್ಮನೆ ಟ್ರೈ ಮಾಡಿದ್ದಷ್ಟೇ. ಶಾಪಲ್ಲಿ ಎಲ್ಲ ಅದೇ ರೀತಿ ಮಾಡ್ತಾರೆ ಇವಾಗ. ಸೊ ನಾನು ಅದಕ್ಕೆ ಅದನ್ನು ಟ್ರೈ ಮಾಡಿದೆ. ಸೊ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಿರೋ ಥರ ಈ ಥರನೂ ಫಿಲ್ ಮಾಡ್ಕೋಬೋದು. ಬಟ್ ಅದು ಮಾಡಿದರೆ ಮೊಟ್ಟೆ ಆಚೆಗೆ ಬರಲ್ಲ ಆಲ್ಮೋಸ್ಟ್. ಇದು ಮಾಡಿದರೆ ಸ್ವಲ್ಪ ಆಚೆ ಬಂತು ನಾನು ಮಾಡಿದಾಗ. ಸೊ ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದೆ. ಬಟ್ ನಿಮಗೆ ತೋರ್ಸೋಕ್ಕಂತ ಆ ರೀತಿನೂ ಮಾಡಿದ್ದೀನಿ, ಈ ರೀತಿನೂ ಮಾಡಿದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಆ ರೀತಿ ಮಾಡ್ಬೋದು. ಸೊ ಒಂದು ಪಾತ್ರೆಯಲ್ಲಿ ಆವಾಗಲೇ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಸೊ ಇವಾಗ ಮಾಡಿರೋ ಅಂಥ ಎಗ್ ಪಫ್ಸ್ನ ಎಣ್ಣೆಯಲ್ಲಿ ಕರಿಬೋದು. ನಾವು ಅಂಗಡಿನಲ್ಲಿ ತಿಂತೀವಲ್ಲ ಸೇಮ್ ಅದೇ ಥರನೇ ಟೇಸ್ಟ್ ಬರುತ್ತೆ. ಯಾವುದು ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಿಲ್ಲ. ಸೊ ಮನೇಲೇ ಒಂದು ಸರ್ತಿ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.